ಮಾಡಿಕೊಂಡು ಆನ್ಲೈನಲ್ಲಿ ಅದು ಒಂದಷ್ಟು ಪ್ರೊಸೀಜರ್ಗಳು ಇದ್ದಾವೆ, ನೀವು ಅದ್ರ ಬಗ್ಗೆ ತಿಳ್ಕೊಬೇಕು. ಸೊ डिस्ट्रिक्ट हॉस्पिटल इंदावा ये हमारा फ्रेंड है अरुण फ्रॉम न्यू दिल्ली, इनका नेटिव प्लेस बिहार है. आप बोलिए. गजब दोस्ती हुई बस स्टैंड पे. हाँ, वो कहते ना भोलेनाथ को जिससे जहाँ मिलाना है वहीं हम मिलेंगे. हमारा पता नहीं इनका पूर्व जन्म का रिश्ता होगा. ये कहाँ कर्नाटक में, कहाँ बिहार, कहाँ दिल्ली, कहाँ श्रीनगर, कहाँ पहलगाम. हमारे यूसुफ भाई का बड़ा योगदान है कि इन्होंने हमको मिलवा दिया. यूसुफ भाई गाड़ी के लिए तैयार नहीं होते, हम कहाँ मिलते. क्यों भाई यूसुफ भाई? ठीक है सर. भोलेनाथ देखने के लिए कीजिए वीडियो के लिए. अमरनाथ कैसा है? अमरनाथ बहुत बढ़िया, भोले बाबा का मंदिर है. इनको भोले बाबा नहीं मिला है, बुलाया है, दर्शन करने के लिए जा रहे हैं. अच्छा, कितना किलोमीटर दूर है चंदनवाड़ी से अमरनाथ? पहलगाम का वया पहलगाम है हमारा टूर. 15-20 किलोमीटर की यात्रा है पैदल. बढ़िया है, ठंड पूरी है वहाँ पे, ठंडा है. और कितना किलोमीटर? 15 से 30 20-30 किलोमीटर होगा आइडिया. हाँ हाँ हाँ. लंटे मॉल है, अच्छा, रोज गार्डन है. रोज गार्डन है ना. हाँ हाँ हाँ. सुखना लेके तो अब तो क्लब वगैरह भी है वहाँ पे नाइट लाइफ के लिए. अच्छा, कितना दूर है? जम्मू से डिस्टेंस ज़्यादा है क्या दिल्ली से? चंडीगढ़. हाँ दिल्ली से जम्मू से वहाँ मिली. हाँ. अच्छा अच्छा. आप क्या काम कर रहे हो उधर? मैं मेरा डिस्ट्रिक्ट है वहाँ पे रोपड़. अच्छा चंडीगढ़ के अच्छा. पास ही है. हाँ, जॉब में है ना आप? घर है वहाँ पे. घर है. हाँ हाँ. मैं जॉब करता हूँ बेंगलोर में. बेंगलोर में? क्यों बेंगलोर में? कौन सा प्लेस में? मैं जलहली में. जालहल्ली. हाँ हाँ हाँ. अच्छा. ಈಗ ಅಮರನಾಥ್ ಯಾತ್ರೆಯ ಬಗ್ಗೆ ಅನಿಲ್ ಅವರ ಹಾಗೂ ಅರುಣಾಚಲ್ ಅವರ ಅಭಿಪ್ರಾಯವನ್ನು ಕೇಳೋಣ. ಹೇಳಿ. ನಮಸ್ಕಾರ. ಈಗ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಅನಿಲ್ ಕುಮಾರ್ ಎಲ್ಸಿ, ಹಾಗೆ ನನ್ನ ಜೊತೆ ಅರುಣಾಚಲ್ ಹೆಗಡೆ ಕೆಡ್ಲೆ ಸರ್ ಅವರು ಇದ್ದಾರೆ. ಹಾಗೆ ಇನ್ನೂ ಇಬ್ಬರು ಸ್ನೇಹಿತರು, ಗಣಪತಿ ವಿದ್ವಾನ್ ಗಣಪತಿ ಮಹಾಬಲೇಶ್ವರ್ ಭಟ್ ಅಂತ ಸಾಗರದಿಂದ, ಹಾಗೆ ಡಾಕ್ಟರ್ ಹರ್ಷವರ್ಧನ್ ಕುಂಟಗೋಡಿಂದ. ನಾವು 4 ಜನ ಪ್ಲಾನ್ ಮಾಡಿ ಏಪ್ರಿಲ್ನಲ್ಲೇ ಇದಕ್ಕೆ ಅಮರನಾಥ್ ಹೋಗಬೇಕು ಅಂತ ರಿಜಿಸ್ಟರ್ ಮಾಡಿಕೊಂಡು ಆನ್ಲೈನಲ್ಲಿ. ಅದು ಒಂದಷ್ಟು ಪ್ರೊಸೀಜರ್ಗಳು ಇದ್ದಾವೆ, ನೀವು ಅದ್ರ ಬಗ್ಗೆ ತಿಳ್ಕೊಬೇಕು. ಸೊ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂದಾವ ಮೆಡಿಕಲ್ ರಿಪೋರ್ಟ್ ತೊಗೊಂಡು
ಅಲ್ಲಿಂದವ ನಾವು ಇದು ಮಾಡಿಕೊಂಡು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಪರ್ಮಿಷನ್ ಲೆಟರ್ ತೊಗೊಂಡು ಬರಬೇಕು. 2 ರೂಟ್ ಇದೆ ಅಮರ್ನಾಥ್ ಹೋಗಲಿಕ್ಕೆ, ಪಹಲ್ಗಾಮ್ ಮತ್ತು ಬಾಲ್ಟಾಲಿಂದ ಹೋಗ್ತಕ್ಕಂಥ ರೂಟು ವೆರಿ ಶಾರ್ಟ್ ಇದೆ, ಒಂದು 10 ಕಿಲೋಮೀಟ್ರ್. ಬಟ್ ಅಷ್ಟೇ ಟಫ್ ಇದೆ, ಅದು ಹೋಗೋದು ಕಷ್ಟ. ನೀವು ಅಲ್ಲಿ ಹೋಗಬೇಡಿ. ನಂಬರ್ 2 ಪಹಲ್ಗಾಮ್ ರೂಟು, ಇದು ತುಂಬ ಚೆನ್ನಾಗಿದೆ ಪಹಲ್ಗಾಮ್ ರೂಟು. ಸೊ ಅಲ್ಲಿಂದ ಅಲ್ಲಿವರೆಗೂ ವಾಕ್ ಮಾಡೋದು ಇಟ್ಸ್ ಲಿಟಲ್ ಬಿಟ್ ಲಾಂಗ್ ದೆನ್ ಬಾಲ್ಟಾಲ್ ರೂಟು. ಸೊ ಎಷ್ಟು ಅಂತ ಅಂದರೆ ಇಲ್ಲಿಂದ ಹೋಗಲಿಕ್ಕೆ ನಿಮಗೆ ಒಂದು 31 ಕಿಲೋಮೀಟ್ರ್ ಆಗುತ್ತೆ ಹೋಗಲಿಕ್ಕೆ. ಸೊ 31 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡೋ ಅಂಥ ಧೈರ್ಯ ಇದ್ದು, ಹೆಲ್ದಿ ಇದ್ದರೆ ಆ್ಯಂಡ್ ಸ್ಟ್ಯಾಮಿನಾ ಇಷ್ಟಿದ್ದರೆ ನೀವು ಖಂಡಿತವಾಗಿ ಪಹಲ್ಗಾಮಿಂದ ಹೋಗ್ಬೋದು. ಸೊ ನಾವು ಹೇಗೆ ಬಂದ್ವಿ ಅಂತಂದರೆ, ನಾವು ಸಾಗರಿಂದವ ಶಿವಮೊಗ್ಗ ಥ್ರೂ ಬೆಂಗಳೂರು ಬಂದು, ಬೆಂಗಳೂರಿಂದ ನಿಮ್ಮ ಟ್ರೈನ್ ಸಿಗುತ್ತೆ ಡೆಲ್ಲಿಗೆ. ಅಲ್ಲಿ ಡೊರೊಂಟೊ ಎಕ್ಸ್ಪ್ರೆಸ್ ಅಂತ ಇತ್ತು, ಒಂದು 5 ಸ್ಟಾಪ್ ಕೊಡ್ತಾನೆ ಅಷ್ಟೇ, ಒಂದು 32 ಅವರ್ಸ್ ಜರ್ನಿ. ಸೊ ನೀವು ಸೀದಾ ಡೆಲ್ಲಿಗೆ ಬಂದುಬಿಡಿ. ಸೊ ಡೆಲ್ಲಿಯಿಂದವ ಮತ್ತೆ ನೀವು ಜಮ್ಮುಗೆ ಹೋಗಬೇಕಾಗತ್ತೆ. ಡೆಲ್ಲಿಯಿಂದ ನಿಮಗೆ ಜಮ್ಮುಗೆ ವಂದೇ ಭಾರತ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಟ್ರೈನು. ಸೊ ವಂದೇ ಭಾರತನ್ನು ಬುಕ್ ಮಾಡಿಕೊಂಡು ಆರಾಮ ಹೋಗ್ಬೋದು. ಕಾಸ್ಟ್ ಏನು ಹೆವಿ ಇಲ್ಲ, 1300 ಸಮಥಿಂಗ್ ಇದೆ. AC ಅಥವಾ CC ತೊಗೊಂಡು ಹೋಗ್ಬೋದು. ಹಾಗೆ ಜಮ್ಮುನಲ್ಲಿ ಬಂದರೆ ವೈಷ್ಣೋದೇವಿ ನೋಡ್ಬೋದು. ಸೊ ವೈಷ್ಣೋದೇವಿ ಅದೇ ರೀತಿ ಒಂದು 10-12 ಕಿಲೋಮೀಟ್ರನ್ನ ನೀವು ಹತ್ತಬೇಕಾಗತ್ತೆ ಮೇಲೆ. 2 ಆಪ್ಷನ್ಸ್ ಇದೆ. ಜಮ್ಮುವಿಗೆ ಬಂದು ಅಲ್ಲಿಂದನೂ ನಿಮಗೆ ಕಾಟ್ರಾ ಬರಲಿಕ್ಕೆ ಏನಿದೆ, ವೈಷ್ಣೋದೇವಿ ನೋಡಲಿಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ. ಅದು ಡೆಲ್ಲಿನಲ್ಲಿ ಡೈರೆಕ್ಟಾಗಿ ಕಾಟ್ರಾ ಬರುತ್ತೆ. ಅದಕ್ಕೋಸ್ಕರ ಜಮ್ಮುನಲ್ಲಿ ನೀವು ಇಳಿದೇನೆ ಡೈರೆಕ್ಟಾಗಿ ಕಾಟ್ರಾದಲ್ಲಿ ಬಂದು ಟಿಕೆಟನ್ನು ತೊಗೊಂಡು ಇಳಿಬೋದು. ಕಾಟ್ರಾದಿಂದ ಒಂದು 2-3 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಲಾಡ್ಜ್ಗಳಿದ್ದಾವೆ, ಅಲ್ಲಿ ಮಾಡಿಕೊಂಡು ವೈಷ್ಣೋದೇವಿಯನ್ನು ಅಲ್ಲಿಂದ ಪರ್ಮಿಷನ್ ತೊಗೊಂಡು RFID ಕಾರ್ಡ್ ತೊಗೊಂಡು ನೀವು ವೈಷ್ಣೋದೇವಿಯನ್ನು ನೋಡ್ಕೊಂಡು ಬರ್ಬೋದು. ಅದರ ನಂತರದಲ್ಲಿ ನಾವು ಸೀದಾ ಪಹಲ್ಗಾಮ್ ವಯ ಏನಿತ್ತು ಅಲ್ಲಿಂದ ಪಹಲ್ಗಾಮ್ಗೆ ಹೋದ್ವಿ. ಪಹಲ್ಗಾಮ್ನಿಂದ ಅಮರ್ನಾಥನ್ನು ನಡ್ಕೊಂಡು ಹೋದ್ವಿ, ಚೆನ್ನಾಗಿದೆ. ನೀವು ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗ್ಬೋದು. ಶೇಷ್ನಾಗಲ್ಲಿ ಒಂದು ಸ್ಟಾಪ್ ಇದೆ. ಸೊ ಶೇಷ್ನಾಗಿಂದ ಇನ್ನೂ ಒಂದು 2 ಡೇಸ್ ಬೇಕಾಗುತ್ತೆ. ಇನ್ನು ನಿಮಗೆ ನಡಿಲಿಕ್ಕೆ ತಾಕತ್ತಿದೆ ಅಂತಂದ್ರೂ ಕೂಡ 1-2 ಡೇಸ್ನಲ್ಲೂ ಮುಗಿಸ್ಬೋದು, ಇಲ್ಲ 3 ಡೇಸ್ನಲ್ಲೂ ಆಗುತ್ತೆ. ಒಂದು 2 ಡೇಸ್ ತೊಗೊಂಡು ಅಮರ್ನಾಥ್ ಹೋದ್ವಿ. ಅಮರ್ನಾಥ್ ವ್ಯೂಸ್ ತುಂಬ ಚೆನ್ನಾಗಿದೆ. ಒಳ್ಳೆ ವೀಡಿಯೋ ಕ್ಯಾಮರಾ ಅಥವಾ ಗಿಂಬಲ್ ತೊಗೊಂಡೋದ್ರೆ ಎಲ್ಲ ಸೀನ್ಗಳನ್ನು ನೀವು ಕ್ಯಾಪ್ಚರ್ ಮಾಡಿ ತೊಗೋಬೋದು. ಸೊ ನಾವು ಬಾಲ್ಟಾಲ್ ಬಂದು ಮಳೆ ಇತ್ತು, ಅದೇನೋ ಇದಾಯಿತು, ಕೆಳಗಡೆ ಬರೋತ್ತಿಗೆ ಏನಾಗೋಯಿತು, ನಮಗೆ ಹೊರಗಡೆ ಹೋಗಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಎಲ್ಲ ಬಂದ್ ಮಾಡಿದ್ರು ಮಿಲ್ಟ್ರಿ ಕಡೆಯಿಂದವ, ಸೆಕ್ಯೂರಿಟಿ ಪರ್ಪಸಿಂದ. ಸೊ ನಾವು ಅಲ್ಲೇ ಸ್ಟೇ ಮಾಡಿದ್ವಿ. ಟೆಂಟ್ಗಳೆಲ್ಲ ಸಿಗುತ್ತೆ, ಅಂತ ಕಾಸ್ಟ್ಲಿ ಏನಿಲ್ಲ, ಸ್ವಲ್ಪ ಕಡಿಮೆ ನಮಗೆ ಟೆಂಟ್ ಸಿಕ್ತು. ಸೊ ಅದು ಮುಗಿಸ್ಕೊಂಡು ಈಗ ನಾವು ಶ್ರೀನಗರ್ ಬಂದಿದ್ದೀವಿ. ದಾಲ್ ಲೇಕ್ನಲ್ಲಿ ಬೋಟ್ ಹೌಸ್ ತೊಗೊಂಡಿದ್ದೀವಿ. ಸೊ ಬೋಟ್ ಹೌಸಿಂಗಲ್ಲಿ ನಾವೆಲ್ಲ ಕೂತ್ಕೊಂಡಿದ್ದೀವಿ. ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ, ಯಾವುದೇ ಸಮಸ್ಯೆಗಳಿಲ್ಲ. ತುಂಬ ಜನಗಳು ತುಂಬ ಗ್ರೌಂಡ್ ಟು ಅರ್ತ್ ಇದ್ದಾರೆ, ಯಾವುದಕ್ಕೂ ರಫ್ ಆಗಿ ಬಿಹೇವ್ ಮಾಡೋದಿಲ್ಲ. ಟೂರಿಸ್ಟ್ಗಳನ್ನು ತುಂಬ ರೆಸ್ಪೆಕ್ಟ್ ಕೊಟ್ಟು ನಮ್ಮನ್ನು ಟ್ರೀಟ್ ಮಾಡ್ತಾರೆ. ನಾವು ಅಂದ್ಕೊಂಡಾಗಿಲ್ಲ, ನಮಗೆ ಸೌತ್ ಝೋನಲ್ಲಿರೋ ಹಾಗೆ ಇಲ್ಲಿ ಈ ರೀತಿ ಇಲ್ಲ. ಇನ್ನು ಇದ್ರ ಬಗ್ಗೆ ಎಕ್ಸ್ಪ್ರೆಷನನ್ನು ನಮ್ಮ ಶ್ರೀಯುತ ಅರುಣಾಚಲ್ ಹೆಗಡೆ ಸರ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ, ಕೇಳಿ. ನಮಸ್ಕಾರ, ನಾನು ಅರುಣಾಚಲ್ ಹೆಗಡೆ ಅಂದ್ಬಿಟ್ಟು. ನಾವು 4 ಜನ ಒಂದು 2 ತಿಂಗಳು ಹಿಂದೆ ಪ್ಲಾನ್ ಮಾಡಿದ್ವಿ ಅಮರನಾಥ ಯಾತ್ರೆಗೆ ಹೋಗೋಣ ಅಂತೇಳಿ. ಸರಿ ಆಯಿತು, ಎಲ್ಲದು ಅನಿಲ್ ಕುಮಾರ್ ಅವರು ಹೇಳಿದಾಗೆ ನಾವೆಲ್ಲ ಮೆಡಿಕಲ್ ಚೆಕಪ್ಪಲ್ಲಿ ಮಾಡಿಟ್ಟು ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಡು ಆಮೇಲೆ ರಿಜಿಸ್ಟ್ರೇಷನ್ನು ಮಾಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಹೋಗಿ ಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ಯಾತ್ರೆ ಇರೋದು ನಮ್ಮದು 12th and 13th ಇತ್ತು. ನಮ್ಮದು ಈ ಗಣಪತಿ ಮತ್ತು ಅನಿಲ್ ಅವರಿಗೆ 13th ಇತ್ತು. ಹರ್ಷವರ್ಧನ್ ಮತ್ತು ಅರುಣಾಚಲ್ ನನಗೆ 12ನೇ ತಾರೀಕಿತ್ತು. ನಾವೇನು ಮಾಡ್ಕೊಂಡ್ವಿ, ನಾವು 4 ಜನ ಒಟ್ಟಿಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಇಬ್ಬರು 13th ಸ್ಟಾರ್ಟ್ ಮಾಡಿ ಹೇಳಿ ನಾವು ಶಿವಮೊಗ್ಗದಿಂದ ಸಾಗರದಿಂದ 5ನೇ ತಾರೀಕು ಹೊರಟ್ವಿ. 5ನೇ ತಾರೀಕು ಶಿವಮೊಗ್ಗ ಬಂದುಬಿಟ್ಟು ಶಿವಮೊಗ್ಗದಿಂದ ವಯಾ ಟ್ರೈನು ಬೆಂಗಳೂರು ಬಂದ್ವಿ. ಬೆಂಗಳೂರಿಂದ ಈಗೇನು ಟ್ರೈನ್ ತಗೊಂಡ್ಬಿಟ್ಟು ಡೆಲ್ಲಿ ರೀಚ್ ಆದ್ವಿ. ಇದು ಟೋಟಲ್ 2 ಡೇಸ್ ಟ್ರಿಪ್ ಆಯಿತು. ಡೆಲ್ಲಿ ಬಂದುಬಿಟ್ಟು ಡೆಲ್ಲಿ 1 ಡೇ ಸ್ಟೇ ಮಾಡಿ ನಂತರ ನಾವು ಈಗೇನು ಕಾಟ್ರಾ ಬಂದ್ವಿ. ಕಾಟ್ರಾದಲ್ಲಿ ಒಂದು ವೈಷ್ಣೋದೇವಿ ಮತ್ತು ಒಂದು ಶಿವನ ದೇವಸ್ಥಾನ ಇದೆ, ಗುಹೆಯಲ್ಲಿರೋ ಶಿವನ ದೇವಸ್ಥಾನ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಅದನ್ನು ಮುಗಿಸಿಟ್ಟು 2 ಡೇಸು ಅಲ್ಲಿ ಕಾಟ್ರಾದಲ್ಲಿ ಉಳಿದು ಆಮೇಲೆ ನೆಕ್ಸ್ಟ್ ನಾವು ವಂದೇ ಭಾರತ್ ಎಕ್ಸ್ಪ್ರೆಸ್ ತಗೊಂಡ್ಬಿಟ್ಟು ಶ್ರೀನಗರ ಬಂದ್ವಿ. ಶ್ರೀನಗರದಿಂದ ನಮ್ಮ ನಿಜವಾದ ಅಮರನಾಥ್ ಯಾತ್ರೆ ಶುರು ಆಗೋದು. ಶ್ರೀನಗರ ಬಂದು ನಾವು ಏನು ಅಂದ್ಬಿಟ್ಟು ಕೆಲವರು ನಮ್ಗೆ ಸಜೆಸ್ಟ್ ಮಾಡಿದರು ಶ್ರೀನಗರದಲ್ಲಿ RFID ತಗೊಳ್ಳಿ ಹೇಳಿ. ಬಟ್ ಶ್ರೀನಗರದಲ್ಲಿ RFID ತಗೊಂಡ್ರೆ ನಮ್ಮ ಯಾತ್ರೆ 3 ದಿನ ಆಗ್ತಾಯಿತ್ತು. ಹಾಗಾಗಿ ನಾವೇನಂದ್ವಿ, ಏನು ಮಾಡ್ಕೊಂಡ್ವಿ, ಶ್ರೀನಗರದಿಂದ ಟ್ಯಾಕ್ಸಿ ತಗೊಂಡ್ಬಿಟ್ಟು ಪಹಲ್ಗಾಮ್ ಹೋದ್ವಿ. ಪಹಲ್ಗಾಮ್ ಹೋಗಿಬಿಟ್ಟು ಪಹಲ್ಗಾಮ್ನಲ್ಲೇ RFID ತಗೊಂಡು ಅಲ್ಲಿ ಎಂಟ್ರಿ ಆಗಿ ಪಹಲ್ಗಾಮ್ ಬೇಸ್ ಕ್ಯಾಂಪ್ನಲ್ಲಿ ಎಂಟ್ರಿ ಆಗಿಬಿಟ್ಟು ಅವತ್ತು ಸೇಮ್ ಡೇ ನಾವು ಅಲ್ಲಿ ಪಹಲ್ಗಾಮ್ ರೀಚ್ ಆಗೋದು 4 ಗಂಟೆ ಆಗೋಯಿತು. ಹಾಗಾಗಿ ಪಹಲ್ಗಾಮಿಂದ ಮತ್ತೆ ಸ್ಟಾರ್ಟ್ ಮಾಡಿ ನಾವು ಅಮರನಾಥ ಯಾತ್ರೆ ಶುರು ಮಾಡಲಿಕ್ಕೆ ಆಗಲಿಲ್ಲ ಅವತ್ತು.
ಆ ದಿನ ಅವತ್ತು ಅದೇ ಬೆಲ್ಗಾಮ್ ಬೇಸ್ ಕ್ಯಾಂಪ್ನಲ್ಲೇ ನಾವು ಟೆಂಟ್ ಮಾಡಿ ಉಳಿಯೋ ಸಂದರ್ಭ ಬಂತು. ಹಾಗೆ ಅಲ್ಲಿ ಉಳಿದು ಮರುದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಮೊದಲನೇ ಬ್ಯಾಚ್ನಿಂದ ನಾವು ಬೆಲ್ಗಾಮ್ ಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ಬೆಲ್ಗಾಮಿಂದ ಅಮರನಾಥ ಯಾತ್ರೆ ಹೋಗೋದು ಸ್ವಲ್ಪ ದೂರ, ಅನಿಲ್ ಕುಮಾರ್ ಆಲ್ರೆಡಿ ಹೇಳಿದ್ದಾರೆ. ಆದರೆ ತುಂಬ ಕಠಿಣ ಅಲ್ಲ. ನಮ್ಮ ಸಹಜವಾದ ಅಡಿಗೆಯಲ್ಲಿ ಏನೂ ಒತ್ತಡ ತೆಗೆದುಕೊಳ್ಳದೆ ಆರಾಮಿಗೆ ಹೋಗಿ ಬರ್ಬೋದು. ಅಲ್ಲಿ 2 ಪೀಕ್ ಇದೆ, ಒಂದು MG ಟಾಪು ಮತ್ತೊಂದು ಬಾಬುಲ್ ಟಾಪ್. ಈ 2 ಪೀಕ್ ಮಾತ್ರ ತುಂಬ ಹುಷಾರಾಗಿರಬೇಕಾಗುತ್ತೆ. ಅದು ಸ್ವಲ್ಪ ಸ್ಟೀಪಾಗೂ ಇದೆ ಮತ್ತು ಸ್ವಲ್ಪ ಕಲ್ಲುಗಳು ತುಂಬಿದೆ, ಅಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ. ಹೀಗೆ ನಮ್ಮ ಯಾತ್ರೆ ಮುಕ್ತ ಆರಾಮಾಗಿ ನಿಧಾನಕ್ಕೆ ಹೋಗ್ತಾ ಹೋಗಿ ಒಂದೇ ದಿನದಲ್ಲಿ ನಾವು ಪಂಚತರಣಿಲಿ ಮುಟ್ಟಿದ್ವಿ, ರೀಚ್ ಆದ್ವಿ. ನೀವು 2 ಡೇಸ್ನಲ್ಲಿ ಅಮರನಾಥ ಯಾತ್ರೆನ ಪಹಲ್ಗಾಮಿಂದ ಮುಗಿಸ್ಬೇಕು ಅಂತಂದರೆ ನೀವು ಪಂಚತರಣಿಯಲ್ಲಿ ಹೋಗಿ ಉಳಿಬೇಕಾಗುತ್ತೆ. ಮೊದಲನೇ ದಿನ ಅಂದರೆ ಅರೌಂಡ್ 24 ಕಿಲೋಮೀಟರ್ಸ್ ಆಗುತ್ತೆ, 24 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಪಂಚತರಣಿಯಲ್ಲಿ ಹೋಗಿ ಉಳಿದ್ರೆ ನೀವು ಮರುದಿನ ಅಮರನಾಥ ದರ್ಶನ ಮಾಡಿಬಿಟ್ಟು ಬಾಲ್ತಾಲಿಗೆ ಬರಲಿಕ್ಕೆ ಅವಕಾಶ ಇದೆ. ನೀವು 2 ಡೇಸ್ನಲ್ಲಿ ಪ್ಲ್ಯಾನ್ ಮಾಡಿದ್ರಿ. ಅದೇ ನೀವು 3 ಡೇಸ್ನಲ್ಲಿ ಪ್ಲ್ಯಾನ್ ಮಾಡೋ ಹಾಗಿದ್ದರೆ ನೀವು ಮೊದಲನೇ ಬೇಸ್ ಕ್ಯಾಂಪು ಶೇಷ್ನಾಗ್ಲಿ ಉಳಿದ್ಬಿಟ್ಟು ನೆಕ್ಸ್ಟ್ ಡೇ ಪಂಚತರಣಿ ಉಳಿದ್ಬಿಟ್ಟು ಪಂಚತರಣಿಯಿಂದ ಅಮರನಾಥಿಗೆ ಹೋಗಿ ಅಮರನಾಥ ದರ್ಶನ ಮಾಡ್ಕೊಂಬಿಟ್ಟು ಬಾಲ್ತಾಲಿ ಬರ್ಬೋದು. ಈ ಥರನೂ ಮಾಡ್ಬೋದು. ಬಟ್ 2 ಡೇಸ್ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ತುಂಬ ಸ್ಟ್ಯಾಮಿನಾ ಬೇಕಾಗುತ್ತೆ ಮತ್ತು ನಡೆದ ನಾನೇನು ಕೆಲವು ನಿಮಗೆ ಮುಗಿಸ್ಬಿಟ್ಟು ಬಾಲ್ತಾಲ್ ಬಂದ್ವಿ. ಬಾಲ್ತಾಲ್ನಲ್ಲಿ ಬರೋ ಸ್ವಲ್ಪ ಲೇಟ್ ಆಯಿತು, ಆಗ ಮತ್ತೆ ಬಾಲ್ತಾಲ್ನಲ್ಲೇ ಉಳಿಬೇಕಾಯಿತು. ಮರುದಿನ ಬೆಳಿಗ್ಗೆ 4 ಗಂಟೆಗೆ ಅಲ್ಲಿಂದ ಶ್ರೀನಗರ ಹೊರಟಿದ್ವಿ. ನಮ್ಮ ಆ್ಯಕ್ಚುಲಿ ಪ್ಲಾನಲ್ಲಿ ಶ್ರೀನಗರ ಸ್ಟೇ ಆಗೋದಿರಲಿಲ್ಲ. ಬಟ್ ನಾವು ಬಾಲ್ತಾಲ್ನ ಶ್ರೀನಗರ ಬಂದಮೇಲೆ ಅನ್ನಿಸ್ತು, ನಾವು ಇಲ್ಲಿವರೆಗೆ ಬಂದ ಮೇಲೆ ನಾವು ಶ್ರೀನಗರ ನೋಡಿದ್ರೆ ಹೋದರೆ ಸರಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಶ್ರೀನಗರ ಬಂದುಬಿಟ್ಟು ನಮ್ಮ ಫ್ರೆಂಡ್ಸು ಸಜೆಸ್ಟ್ ಮಾಡಿದರು, ನೀವು ಬೆಸ್ಟ್ ಲಾಡ್ಜ್ ಮಾಡೋದಕ್ಕಿಂತ ಹೋಗಿಬಿಟ್ಟು ಬೋಟ್ ಹೌಸ್ ಸ್ಟೇ ಮಾಡಿ, ತುಂಬ ಒಳ್ಳೆಯ ವಾತಾವರಣ ಇರ್ತದೆ, ನಿಮಗೂ ಒಂದು ಹೊಸ ಅನುಭವ ಆಗುತ್ತೆ ಅಂತೇಳಿ ಹಾಗೆ ನಾವು ಒಂದು ಬೋಟ್ ಹೌಸ್ ತಗೊಂಡ್ಬಿಟ್ಟು ಅಲ್ಲಿ ಸ್ಟೇ ಮಾಡಿದ್ವಿ. ಸ್ಟೇ ಮಾಡಿ ಕಾಶ್ಮೀರ ಇಸ್ ವಂಡರ್ಫುಲ್. ನಿಜವಾಗ್ಲೂ ಹೇಳಬೇಕಂದ್ರೆ ಕಾಶ್ಮೀರದ ಜನ ನಮ್ಮನ್ನು ತುಂಬ ಆತ್ಮೀಯವಾಗಿ ಬರಮಾಡ್ಕೊಳ್ತಾರೆ, ನಮ್ಮ ಆತ್ಮೀಯವಾಗಿ ನೋಡ್ಕೊಳ್ತಾರೆ. ನಮ್ಮ ಟೂರಿಸ್ಟ್ ಅಂದರೆ ಒಂಥರ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಮತ್ತು ಡೌನ್ ಟು ಅರ್ತ್ ಅಂತ ಹೇಳ್ಬೋದು. ಇಲ್ಲಿ ಜನಗಳು ಇಲ್ಲಿ ನಮಗೆ ಸಹಕಾರ ಕೊಡೋದು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಕಾಶ್ಮೀರದ ಜನ. ನಿಮಗೆ ಅಲ್ಲಿ ನಾವು ಮೊದಲು ಶ್ರೀನಗರ ಹೋಗಿದ್ರೆ ಹೇಗೋ ಏನೋ ಸೆಕ್ಯೂರಿಟಿ ಹೇಗೋ, ಇಲ್ಲಿ ಮತ್ತು ಸೆಕ್ಯೂರಿಟಿ ಮಿಲಿಟ್ರಿಯವರು ನಿಮಗೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗದೇ ಇದ್ದ ನೋಡ್ಕೊಳ್ತಾರೆ. ಮತ್ತು ಇಲ್ಲಿ ಜನ ಹಾಗೆ ನಮ್ಮನ್ನು ತುಂಬ ಆತ್ಮೀಯ ಬರಮಾಡ್ಕೊಂಡು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಾವು ಸ್ವಲ್ಪ ಅವ್ರ ಜೊತೆಗೆ ಹೊಂದಿಕೊಂಡು ಹೋದರೆ ನಿಮಗೆ ನಿಮ್ಮ ಪ್ರಯಾಣ ಆಗಲಿ ನಿಮ್ಮ ಸ್ಟೇ ಆಗಲಿ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಹೇಳಬೇಕಂದ್ರೆ ಈ ದಾಲ್ ಲೇಕಲ್ಲಿ ಬಂದರೆ ದಾಲ್ ಲೇಕಲ್ಲೇ ಇದ್ದೀವಿ ನಾವು. ಈಗ ದಾಲ್ ಲೇಕಲ್ಲೇ ಇರೋದು, ಅಲ್ಲೇ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ದಾಲ್ ಲೇಕಲ್ಲಿ ಉಳಿದ್ರೆ ನಿಮಗೆ ಅಡ್ವಾಂಟೇಜ್ ಏನಂದರೆ ಸುತ್ತಮುತ್ತ ಇರೋ ಎಲ್ಲ ಪ್ಲೇಸ್ಗಳು ತುಂಬ. ನಾವು ಬೆಳಗ್ಗೆ ಎದ್ಬಿಟ್ಟು ಶಂಕರ್ ಪೀಠ ಹೋದ್ವಿ. ಇಲ್ಲಿ ಸುತ್ತಮುತ್ತಲ್ಲಿ ತುಂಬ ಮೊಘಲ್ ಗಾರ್ಡನ್ನು, ಪಾರಿ ಗಾರ್ಡನ್ನು, ತುಂಬ ಕ್ಷೇತ್ರಗಳಿದೆ, ತುಂಬ ಜಾಗಗಳಿದೆ ನೋಡಲಿಕ್ಕೆ. ಅದನ್ನು ನೋಡ್ಕೊಂಡ್ಬಿಟ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಆರಾಮಾಗಿ ಅಮರನಾಥ ಯಾತ್ರೆ ಮುಗಿಸಿದೆ ಅಂತ ಹೇಳ್ಬೋದು. ನಮಗೆ ಕೆಲವೊಂದು ಕಡೆ ಸ್ವಲ್ಪ ಹೊತ್ತೋದು ಇಳಿಯೋದು ಸ್ವಲ್ಪ ಟಫ್ ಆಯಿತು ಬಿಟ್ಟರೆ ಉಳಿದ ರೀತಿಯಲ್ಲಿ ನಮ್ಮ ಅಮರನಾಥ ಯಾತ್ರೆ ಆ ಅಮರನಾಥನ ಕೃಪೆಯಿಂದ ತುಂಬ ಚೆನ್ನಾಗಾಯಿತು. ಇನ್ನು ಮತ್ತೇನಾದರೂ ವಿಷಯಗಳನ್ನ ಆ್ಯಡ್ ಮಾಡಿದರೆ ಸುಮಾರು ನೀವು ಆ್ಯಡ್ ಮಾಡ್ಬೋದು. ಈಗ ಒಂದು ನಾವು ಸೌತ್ ಝೋನಲ್ಲಿ ಏನು ಅಂದ್ಕೊಂಡಿದ್ದೀವಿ, ಈ ಭಾಗದಲ್ಲಿ ಕಷ್ಟ ಇದೆ, ಒಂದು ರೀತಿ ಭಯದ ವಾತಾವರಣ ಇದೆ, ಹೋಗೋದು ಕಷ್ಟ. ಅದು ಪಹಲ್ಗಾಮ್ ಅಂತ ಅಂದ್ರೆ ನಾವು ಹೊರಡ್ಬೇಕು ಅಂತ ಅಂದರೆ ಎಲ್ಲರೂ ಏನು ಹೇಳ್ತಾಯಿದ್ರು, ನೀವು ಅಲ್ಲಿ ಹೋಗ್ಬೇಡಿ, ಅಲ್ಲಿ ಬ್ಲಾಸ್ಟ್ ಆಯಿತು, ಇದಾಯಿತು ಅಂದರೆ ಹೇಗಿರುತ್ತೋ ಅನ್ನೋದೊಂದು ಇಡೀ ಎಂಟೈರ್ ಇಂಡಿಯಾದಲ್ಲೇ ಇದೆ. ಆ ಭಯದ ವಾತಾವರಣ ಅಲ್ಲಿ ಇತ್ತು ಆ ಟೈಮ್ನಲ್ಲಿ, ಆ ಗಲಾಟೆ ಆಗಿದ್ದರಿಂದ ಅಲ್ವಾ. ಸೊ ಅಂಥ ಒಂದು ಸಿಚುವೇಶನ್ನಲ್ಲಿ ನಾವು ಇಲ್ಲಿ ಬಂದಿರೋ ಅಂಥದ್ದು. ಸೊ ನಾವಲ್ಲಿ ಹೋದಾಗ ಆ ರೀತಿ ನಮಗೇನು ಅನಿಸ್ಲಿಲ್ಲ. ಮಿಲಿಟ್ರಿ ಪ್ರೊಟೆಕ್ಷನ್ ತುಂಬ ಚೆನ್ನಾಗಿದೆ, ಸೆಕ್ಯೂರಿಟಿ ಚೆನ್ನಾಗಿದೆ, ನಮಗೆ ಅಷ್ಟೊಂದು ರಕ್ಷಣೆ ಅವ್ರ ಕಡೆಯಿಂದ ಸಿಕ್ಕಿದೆ. ಬೇಸ್ ಮಿಲಿಟ್ರಿಯವರಾಗಲಿ ಅಲ್ಲಿರೋ
ಯಾರು ಸುರೇಶ್ ಕೊಡ್ತಾ ಇದ್ರು ನೋಡಿ, ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅದ್ರ ಬಗ್ಗೆ ನೀವು ಒಂದು ಸರಿ ನೀವು ಬೇಸ್ ಕ್ಯಾಂಪ್ ಎಂಟರ್ ಆದಮೇಲೆ ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ. ಅದನ್ನು ಮಿಲಿಟರಿಯವರು ದೇ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಎಸ್, ಒಂದು ಯಾರು ಅಮರನಾಥ ಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಧೈರ್ಯವಾಗಿ ಹೋಗಿ ಬನ್ನಿ, ಯಾವುದೇ ಸಮಸ್ಯೆ ಇಲ್ಲ, ಯಾವ ಇಶ್ಯೂಸು ಇಲ್ಲ. ಹೆಲ್ತ್ ಇಶ್ಯೂಸ್ ಆದರೂ ಕೂಡ ಅಲ್ಲಿ ಸಾಲ್ವ್ ಮಾಡ್ತಾರೆ. ಅಮರನಾಥಲ್ಲಿ ಸಮಸ್ಯೆ ಆದರೂ ಇಮಿಡಿಯೇಟಾಗಿ ಕೆಳಗಡೆ ಕರ್ಕೊಂಡ್ಬರೋದಕ್ಕೆ ಅವ್ರ ಹತ್ರ ವ್ಯವಸ್ಥೆ ಇದೆ. ಸೊ ಹಾಗಾಗಿ ನೀವು ಕಾಶ್ಮೀರ ನೋಡೋದಿದ್ದರೆ, ವೈಷ್ಣೋದೇವಿ ನೋಡೋದಿದ್ದರೆ, ಜಮ್ಮುನಲ್ಲಿ ನೋಡೋದಿದ್ದರೆ, ಇಲ್ಲೆಲ್ಲ ಪ್ಲೇಸ್ಗಳಿದ್ದಾವೆ. ಇವ್ರು ಹೇಳ್ದಂಗೆ ಗುಲ್ಮಾರ್ಗ್ ಇದೆ, ಸೋನಾಮಾರ್ಗ್ ಇದೆ, ಆಮೇಲೆ ಬಾಲ್ಟಾಲು ನೋಡೋಂಥದ್ದೇ ಸ್ಥಳ ಅದು. ಜೊತೆಗೆ ಕಾರ್ಗಿಲ್ ನೋಡೋಂಥದ್ದಿದೆ, ಆಮೇಲೆ ಲೇ ಲಡಾಖ್ ಇದೆ. ಸೊ ಇವೆಲ್ಲ ಬ್ಯೂಟಿಫುಲ್ ಪ್ಲೇಸಸ್ ನಾವಿನ್ನು ನೋಡಿಲ್ಲ. ಸೊ ನೆಕ್ಸ್ಟ್ ಒಂದು ಟ್ರಿಪ್ ಹಾಕಬೇಕು. ಇಷ್ಟು ಇನ್ಫಾರ್ಮೇಷನನ್ನು ನಮ್ಮ ಕಡೆಯಿಂದ ಟೀಮ್ ಅಮರನಾಥ್ ಕಡೆಯಿಂದ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇನ್ನೇ